ಪ್ರಯಾಗ ಬಿಟ್ಟಿದ್ರೆ 6 ಗಂಟೆಗೆ ಬಿಟ್ಟು ನಾವು ಸುಮಾರು 9:30 ಎಲ್ಲರೂ ನಾವು ಪ್ರಯಾಗ ಸೇರ್ತೀವಿ. ಇಲ್ಲಿ ತನಕ ಪ್ರತಿಯೊಬ್ಬರು ನಮಗೆ ಹೇಳ್ತಾ ಇದ್ದಿದ್ದು ಎಂಥ ಪರಿಸ್ಥಿತಿ ಬಂದಿತ್ತು ಅಂತಂದ್ರೆ, ಒಂದು ಮೌನಿ ಅಮಾವಾಸ್ಯೆ ದಿನ ಸ್ಟ್ಯಾಂಪೇಡು ಸುಮಾರು 30-40 ಜನ ಸತ್ತಿದ್ದಾರೆ ಅಂತ ಹೇಳ್ಬಿಟ್ರು. ಸೊ ಇವೆಲ್ಲ ಬರೋಷ್ಟೊತ್ತಿಗೆ ನಮ್ಮಲ್ಲಿ 18 ಜನರಲ್ಲಿ ವಯಸ್ಸಾದವರು ಇದ್ದಾರೆ. ಈ ವಯಸ್ಸಾದವರು ಏನಪ್ಪ ಹೋಗ್ಬೇಕಾ, ರಿಸ್ಕ್ ತೆಗೆದುಕೊಳ್ಬೇಕಾ, ಬೇಡವಾ, ಬಿಟ್ಬಿಡೋಣವಾ, ಕ್ಯಾನ್ಸಲ್ ಮಾಡ್ಕೊಳ್ಳೋಣವಾ, ಹೀಗೆ ಡಿಸ್ಕಷನ್ಸ್ ಎಲ್ಲ ಪಾಕಿಟ್ನಲ್ಲಿ ಬಂದ್ಬಿಡ್ತು. ಕಾನ್ಫರೆನ್ಸ್ ಕಾಲ್ ಹಾಕ್ಕೊಂಡು ಡಾಕ್ಟ್ರು ನಾಯ್ಡು ಎಲ್ಲ ಸೇರಿ ಕಾನ್ಫರೆನ್ಸ್ ಏನಾದರೂ ಆಲೀಸ್ ಮಾಡಿಬಿಟ್ಟಿದ್ದಾರೆ, ಹೋಗೋಣ ಅಂತ ಸೇರ್ ಮಾಡ್ಕೊಂಡು ಹೋಗಿತ್ತು. ಪ್ರಯಾಗರಾಜಕ್ಕೆ ಹೋದ್ರೆ 20 ಕಿಲೋಮೀಟರ್ ನಡಿಬೇಕು, 15 ಕಿಲೋಮೀಟರ್ ನಡಿಬೇಕು, ಜಾಮ್ ಆಗುತ್ತೆ, ಟ್ರಾಫಿಕ್ ಜಾಮ್, ನೀರು ಕೂಡ ಸಿಗಲ್ಲ, ಊಟ ಸಿಗಲ್ಲ, ಊಟ ಸಿಗೋದಿಲ್ಲ, ನೀರು ಸಿಗೋದಿಲ್ಲ, ತಿಂಡಿ ಸಿಗೋದಿಲ್ಲ ಎಲ್ಲ ಹೇಳಿದ್ರು. 6 ಗಂಟೆ ಹೊರಟಿದ್ದು 10 ಗಂಟೆ 9:30 ಸೇರಿದ್ರೆ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ರು. ನಮ್ಮ ವ್ಯಾನ್ ಕಾರ್ ಪಾರ್ಕಿಂಗ್ ಮಾಡಿ ಆಚೆಗೆ ಬಂದು ನಿಂತು ಆಟೋ ಬಂತು. ಬಿಡ್ತಿ ಅಲ್ಲಿಗೆ ಅಂತ ಕೇಳಿದ್ರೆ ಬಿಡ್ತೀವಿ ಅಂತಂದ್ರೆ 2 ಆಟೋದಲ್ಲಿ 9 ಜನ 2 ಆಟೋ ತೆಗೆದುಕೊಂಡು ಹೊರಟ್ರೆ ಅವ್ರೆಲ್ಲರೂ ಕರ್ಕೊಂಡು ಹೋದ ಅಂತಂದ್ರೆ ನಮ್ಮ ನದಿ ತೀರ ಅಲ್ಲ ಒಂದು 50 ಮೀಟರ್ ಇರುತ್ತೆ ನದಿ, ಅಲ್ಲಿ ತನಕ ತೆಗೆದುಕೊಂಡಾಗ ಅಲ್ಲಿಂದ ನಾವು ನಡೆದಿದ್ದು ಎಷ್ಟು ದಿನ ಅಂದ್ರೆ 50 ಮೀಟರ್. ಅದು ಯಾರು ಮಾಡಿದ್ರು ಅಂತ ಸ್ವಾಮಿ ನಮ್ಮನ್ನು ಹಾಕ್ತಾರ. ಅರ್ಧ ಗಂಟೆಯಲ್ಲಿ ಎಲ್ಲರೂ ಕೂಡ ಎಷ್ಟು ಆನಂದವಾಗಿ ತೀರ್ಥ ಸ್ನಾನ ಈ ದರದಲ್ಲಿ ಮಾಡ್ತಾ ಇದ್ದೀವಿ, ಆ ದರದಲ್ಲಿ ಮೋದಿ ಅವರು ಮಾಡ್ತಾ ಇದ್ದಾರೆ. 12 ಗಂಟೆ ಸಮಯ, 12 ಗಂಟೆ ಸಮಯ. ಅಭಿಜಿತ್ ಲಗ್ನ. ಅದಾದ ನಂತರ ಇಸ್ಕಾನ್ ಅವರ ಊಟ, ಇಸ್ಕಾನ್ ಅವ್ರ ಪ್ರಸಾದ ತೆಗೆದುಕೊಂಡು ಮತ್ತೆ ನಾವು 1:30 2 o'clock ಎಲ್ಲ ನಾವು ನಮ್ಮ ಪಾರ್ಕಿಂಗ್ ಅಲ್ಲಿ ಹೊರಟು ಸಂಜೆ 4 ಗಂಟೆಗೆ ಕಾಶಿ. ಇದು ಯಾವಾಗ ಆಗಿದ್ದು? ಬುಧವಾರದ ದಿನ, 5ನೇ ತಾರೀಕು ಬುಧವಾರದ ದಿನ. 6ನೇ ತಾರೀಕು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆಂಟಿಸಿಪೇಟ್ ಮಾಡಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕ್ರೌಡು ಪ್ರಯಾಗರಾಜ. ನಮ್ಮ ಜೊತೆ ನಮ್ಮ ಶ್ರೀನಿವಾಸ ಮೂರ್ತಿ ಅಂತ ನಮ್ಮ ಟ್ರಸ್ಟಿ ಅವ್ರು ಬಂದಿದ್ರು. ಅವರ ನಾದಿನಿ ಅವ್ರ ಫ್ಯಾಮಿಲಿ ಹೋಗಿದ್ದಾರೆ. ಅವ್ರು ಹೋಗಿದ್ರೆ ಬೆಳಿಗ್ಗೆ 8 ಗಂಟೆಗೆ ಅಯೋಧ್ಯೆಯಿಂದ ಹೊರಟಿರೋರು ಪ್ರಯಾಗರಾಜ ಸೇರ್ಲಿಕ್ಕೆ ರಾತ್ರಿ 8 ಗಂಟೆ ಆಗಿದೆ. 12 hours. 12 hours ರೋಡಲ್ಲಿ ತಿಂಡಿ ಇಲ್ಲ, ನೀರಿಲ್ಲ, ಬಾತ್ರೂಮ್ ಇಲ್ಲ, ಏನೂ ಇಲ್ಲ. ಮಾರನೇ ದಿನ ಇವತ್ತು ಸುಮಾರು 80 ಕಿಲೋಮೀಟರ್ ದೂರದಿಂದ ಜಾಮ್ ಆಗಿದೆ. ನಮ್ಮ ಸ್ಟಾಫ್ ಪ್ರಜ್ವಲ್ ಇವರು ರಾಮ ಪಲ್ಲೂರು ಮನಗಳು ವಾರ್ಡ್ ಫ್ಯಾಮಿಲಿ ಅಂತ పోయినారు. ಇವತ್ತು ఎంత కష్టంగా చేసుకొని వచ్చినాడు స్నానం అంటే అయోధ్యకి పోయే లేదు, క్యాన్సిల్ చేసుకుంటున్నారు. కాశీకి ట్రై చేస్తాము, వీలైతే కాశీ లేకపోతే వాపస్ వచ్చేదే. రోడ్ అన్ని బ్లాక్, 80 ಕಿಲೋಮೀಟರ್ಸ್ 90 ಕಿಲೋಮೀಟರ್ಸ್ ಬ್ಲಾಕ್. ಇವತ್ತು ಕಾಶಿ ವಿಶ್ವನಾಥ ದರ್ಶನ ಆಗ್ಲಿಲ್ಲ ಅಂತ ಬೆಳಗ್ಗೆ ಸಾಯಂಕಾಲ ಹೋಗಿದ್ದು ವಾಪಸ್ ಆಗ್ಲಿಲ್ಲ. ಒಂದೊಂದು ಕ್ಯೂ 4-5 ಕಿಲೋಮೀಟರ್ ಇದೆ. 4 ಕ್ಯೂ 4 ಕಡೆಯಿಂದ ಬಿಟ್ರೆ ಅದು 5-5 ಕಿಲೋಮೀಟರ್. ಆ ರೀತಿ ಅದು ಸ್ವಾಮಿ ಹ್ಯಾಕ್ ಕರ್ಕೊಂಡು ಹೋಗಿ ಎಲ್ರಿಗೂ ನಮ್ಮಲ್ಲಿ ಗೊತ್ತೇ ಆಗಿಲ್ಲ. ವಯಸ್ಸಾದವರು ತುಂಬಾ ವಯಸ್ಸಾದವರು ಇದ್ದಾರೆ, ಕೈಲಾಗದಿರೋರು ಇದ್ದಾರೆ ಅಂತ ಎಲ್ಲರೂ ಕೂಡ ಅಷ್ಟು ಚೆನ್ನಾಗಿ ಸ್ವಾಮಿ ದರ್ಶನ ಮಾಡಿಸಿ ಆಶೀರ್ವಾದ ಮಾಡಿಸಿದ್ರು. ಸ್ವಾಮಿಗೆ ನಾವೆಲ್ಲರೂ ಕೃತಜ್ಞಗಳು. ನಾವೆಲ್ಲರೂ ನಮ್ಮ ನಮಸ್ಕಾರ ಸಮರ್ಪಣೆ ಮಾಡ್ತಿದ್ದಾರೆ. రాముని వారము మాకేమి విచారము, స్వామి నీదే భారము. ಮೋಹನ್ ರೆಡ್ಡಿ ಗುರೂಜಿ ಅವರು ಹೇಳಿದ್ರು.
ಕೂತ್ಕೊಂತಾರೆ. ಪುಷ್ಪಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಆ ಒಂದು ಟೆಂಪಲಲ್ಲಿ ಗುರುಗಳು ಹೋಗಿ ಕೂತ್ಕೊಂತಾರೆ. ಆಮೇಲೆ ಹೇಳ್ತಾರೆ, ನನಗೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥದ್ದು 3 ವಸ್ತುಗಳು. 3 ವಸ್ತುಗಳನ್ನ ಯಾರು ಅಂದ್ರೆ 3 ವಿಧದ ಒಂದು ಸೇವೆಯನ್ನ ಯಾರು ಮಾಡ್ತಾರೆ ಅವ್ರಿಗೆ ನಾನು ಅಪಾರವಾಗಿರ್ತಕ್ಕಂಥ ಅನುಗ್ರಹವನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಮೊದಲನೇ ಸೇವೆ ಏನು ಅಂತಂದ್ರೆ ಸಂಗೀತ ಭಜನೆ ಅಂತಂದ್ರೆ ಅಪಾರವಾಗಿರ್ತಕ್ಕಂಥ ಪ್ರೀತಿ. ನಾವು ಇಷ್ಟೊತ್ತು ಮಾಡಿದ್ವಲ್ಲ, ಯಾಕಂದ್ರೆ ದತ್ತಾತ್ರೇಯನ ಬರ್ಮಾಡ್ಕೋಬೇಕಾದ್ರೆ ಇವಾಗ ಯಾರಾದ್ರೂ ನಮ್ಮ ಮನೆಗೆ ಬಂದಾಗ ನಾವೊಂದು ಹಣ್ಣು ಹೂವು ಕೊಟ್ಟು ಅವ್ರ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ವಸ್ತುವನ್ನು ಕೊಟ್ಟು ಬರ್ಮಾಡ್ಕೊತೀವಿ. ಒಳ್ಳೆ ಸಂತೋಷವಾಗಿ ಅಸಂಖ್ಯಗಳಾಗಿ ದತ್ತಾತ್ರೇಯರಿಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಇರ್ತಕ್ಕಂಥ ಒಳ್ಳೆಯ ವಿಷಯ ಏನು ಅಂತಂದ್ರೆ ಅವ್ರಿಗೆ ಹಾಡುಗಳು ತುಂಬಾ ಇಷ್ಟ ಆಗುತ್ತೆ. ಅದನ್ನ ಹೇಳ್ತಾರೆ ಅವ್ರ ಶಿಷ್ಯರಿಗೆ, ಮನೆ ಅಜ್ಜಾಗ ಹೇಳ್ತಾರೆ, ಹಾಡುಗಳು ಯಾರು ಹೇಳ್ತಾರೆ, ಗಾಯಗಳನ್ನು ಯಾರು ಮಾಡ್ತಾರೆ, ಗೀತೆಗಳನ್ನು ಯಾರು ಮಾಡ್ತಾರೆ, ಭಜನೆಗಳನ್ನು ಯಾರು ಮಾಡ್ತಾರೆ, ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇಷ್ಟೇ ಹಾಕೊಂಡು ತೋರಿಸಿರ್ತೀನಿ ಅಂತ ಮಾಡಿ ಕೊಬಳಿ ಕೊಂಡಾಡುವರ ಮುಂದಾಡುತ್ತ ನಿಪ್ಪನು ಕಾಡೊಳಗೆ ಇಟ್ಟರು ಅಂತ ಹೇಳ್ತಂತ. ಅವ್ರು ಕಾಡೊಳಗೆ ಇದ್ರು ಸರಿ, ಬಾಡಿ ಕೊಬಳಿ ಕೊಂಡಾಡುವರ ಮುಂದಾಡುತ್ತ ನಿಪ್ಪನು ನಾಡೊಳಗೆ ಇಟ್ಟರು ಅಂತ. ಇಷ್ಟ ಗಾಯನ ಭಜನೆ ಯಾರು ಗಾಯನ ಭಜನೆಗಳನ್ನ ಮಾಡ್ತಾರೆ ಅವ್ರನ್ನ ನಾನು ಗ್ರಹಿಸ್ತೀನಿ. ಎರಡನೇ ವಿಚಾರ ಏನು ಅಂತಂದ್ರೆ ನನಗೆ ಅನ್ನದಾನ ಅಂತಂದ್ರೆ ತುಂಬಾ ಪ್ರೀತಿ. ಅನ್ನದಾನ ಮನುಷ್ಯರಿಗೆ ಮಾಡಬೇಕಾಗಿಲ್ಲ, ಒಂದು ನಾಯಿಗನ್ನ ಇಡಲಿ, ಒಂದು ಗೋಧಿಗೆ ಆಹಾರ ಕೊಡಲಿ, ಒಂದು ಪಕ್ಷಿಗಳಿಗೆ ಆಹಾರ ಕೊಡಲಿ, ಅಥವಾ ಯಾರಾದ್ರೂ ಬಡವರಿಗೆ ಆಹಾರ ಕೊಡಲಿ, ಏನೇ ಆಹಾರ ದಾನ ಮಾಡಿದ್ರೆ ಅವ್ರ ಮೇಲೆ ನಾನು ಅಪಾರವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತೀನಿ. ಹಾಗಾಗಿ ಅನ್ನದಾನ ಮಾಡುವವರ ಮೇಲೆ ನಾನು ದೃಷ್ಟಿ ಹಾಕಿ ಕೂತಿರ್ತೀನಿ. ಹಾಗಾಗಿ ಅನ್ನದಾನ ಅಂತಕ್ಕಂಥದ್ದು ನನಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿಯನ್ನು ಮಾಡ್ತಕ್ಕಂಥ ಸೇವೆ. ಮೊದಲನೇ ಸೇವೆ ಭಜನೆ, ಎರಡನೇ ಸೇವೆ ಅನ್ನದಾನ. ಈ ಎರಡು ಯಾರು ಮಾಡ್ತಾರೆ ಅವರನ್ನ ನಾನು ದೃಷ್ಟಿ ಹಾಕಿ ಕೂತಿರ್ತೀನಿ. ಅವರ ವಂಶನ ರಕ್ಷಣೆ ಮಾಡ್ತೀನಿ. ಸುಸ್ಥಿರವಾಗಿರೋ ತರ ನೋಡಬಾರ್ದು. ಮೂರನೇ ಸೇವೆ ಏನು ಅಂತಂದ್ರೆ ಗೋ ಸೇವೆ. ಯಾರು ಗೋ ಸೇವೆ ಮಾಡ್ತಾ ಇದ್ದಾರೆ, ಗೋವಿಗೆ ಪರಿಕ್ರಮ ಮಾಡ್ತಾ ಇದ್ದಾರೆ, ಗೋವಿಗೆ ಗ್ರಾಸಾನ್ನ ಕೊಡ್ತಾ ಇದ್ದಾರೆ, ಗ್ರಾಸ ಅಂತಂದ್ರೆ ಹುಲ್ಲು, ಯಾರು ಹುಲ್ಲನ್ನ ತಿನ್ನಿಸ್ತಾ ಇದ್ದಾರೆ ಅಂತವ್ರ ಮನೆಯಲ್ಲಿ ನಾನು ದೃಷ್ಟಿ ಹಾಕೊಂಡು ಕೂತಿರ್ತೀನಿ. ಅವ್ರ ವಂಶನ ರಕ್ಷಣೆ ಮಾಡ್ತೀನಿ. ಅವ್ರ ಮನೆಯಲ್ಲಿ ಮಹಾನ್ ಸುಸ್ಥಿರವಾಗಿರೋ ತರ ನೋಡ್ಕೊಳ್ತೀನಿ. ಹೀಗೆ ಆಶ್ವಾಸನೆಗಳನ್ನ ಆ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅಂತ ಅವ್ರಿಗೆ ಮುಕ್ತಿಯನ್ನ ನೀವು ಮೂರನ್ನೂ ಕೂಡ ಪ್ರಸಾದಿಸ್ತೀನಿ ಅಂತ ಹೇಳ್ಬಿಟ್ಟು ಆ ಸಿದ್ಧ ಮುನಿಗಳು, ಆ 4 ಜನ ಇರ್ತಾರಲ್ಲ ಶಿಷ್ಯರು, ಅವ್ರು ಹೇಳ್ತಾರೆ, ನನ್ನ ಶರೀರ ನಿಮ್ಮಿಂದ ಕಣ್ಮರೆ ಆದ್ಮೇಲೆ ನಿಮ್ಗೆ ಪ್ರಸಾದ ರೂಪದಲ್ಲಿ 4 ಪುಷ್ಪಗಳು ಬರುತ್ತೆ. ಯಾರು ಪ್ರಸಾದ ರೂಪದಲ್ಲಿ ನೀವು 4 ಜನ ಪುಷ್ಪಗಳನ್ನ ಸಂಪಾದನೆ ಮಾಡ್ತೀರಾ, ನೀವು ಈ ಗುರು ಚರಿತ್ರೆಯನ್ನ, ಈ ಗುರುಗಳ ಮಹಿಮೆಯನ್ನ, ದತ್ತಾತ್ರೇಯರ ಒಂದು ಸುಕೀರ್ತಿಯನ್ನ ಪ್ರಪಂಚದಲ್ಲೆಲ್ಲ ಹರಡ್ರಿ ಅಂತ ಆಶ್ವಾಸನೆಯನ್ನು ಕೊಟ್ಟು ಅವರ ಆ ಪುಷ್ಪದ ತೆಪ್ಪದಲ್ಲಿ ನಿಂತ್ಕೊಂಡು ಆ ಒಂದು ಪಾತಾಳ ಗಂಗೆಯಲ್ಲಿ ಮರೆ ಆಗ್ಬಿಡ್ತಾರೆ. ಅವ್ರು ಎಲ್ಲಿ ಮರೆ ಆದ್ರು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. 17 ವರ್ಷದಿಂದ ಮರೆಯಾದವರು ಎಲ್ಲಿ ಹೋದ್ರು ಅಂತಲೇ ಗೊತ್ತಾಗೋದಿಲ್ಲ. ಅಂದ್ರೆ ಸಶರೀರವಾಗಿ ಅವರು ಮಾಯ ಆಗ್ಬಿಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಇವರೆಲ್ಲ ಕೂಡ ಸ್ವಲ್ಪ ದಿವಸ ಆದ್ಮೇಲೆ ಅವರನ್ನು ಮಾತ್ರ ನಿಮಗೆ 4 ಪುಷ್ಪಗಳು ಪ್ರಸಾದ ರೂಪದಲ್ಲಿ ಸಿಗುತ್ತೆ. ಆ 4 ಪುಷ್ಪಗಳು ಪ್ರಸಾದ ರೂಪದಲ್ಲಿ ಪಡೆದ ಆ 4 ಜನ ಶಿಷ್ಯರಲ್ಲಿ ಸಿದ್ಧಮುನಿಯು ಸಿದ್ಧಮುನಿ ಯಾರು ಅಂತಂದ್ರೆ ಈ ನಾಮಧಾರಕರಿಗೆ ಈ ಗುರುಚರಿತ್ರೆಯನ್ನೆಲ್ಲ ಹೇಳ್ತಾ ಇರ್ತಕ್ಕಂಥವ್ರು. ಇಷ್ಟೊಂದು ಗುರುಚರಿತ್ರೆಯಲ್ಲಿ ನಾಮಧಾರಕ ಏನ್ ಮಾಡ್ತಾನೆ, ಇಷ್ಟೆಲ್ಲ ಚರಿತ್ರೆಯನ್ನ ಹೇಳ್ತಾ ಇರಲ್ಲ, ಆ ಸಿದ್ಧಮುನಿಗೂ ಕೂಡ ಒಂದು ಪುಷ್ಪ ಪ್ರಸಾದ ಆಗ್ತಕ್ಕಂಥದ್ದು ಸಿಕ್ಕಿರುತ್ತೆ. ಇದನ್ನೆಲ್ಲ ಕೇಳಿ ಆ ನಾಮಧಾರಕನಿಗೆ, ನಾಮಧಾರಕನ ಮೂಲ ಹೆಸರು ಏನು ಅಂತಂದ್ರೆ ವಾಸುದೇವ ಸರಸ್ವತಿ. ಅದ ಎಲ್ಲೂ ಕೂಡ ಹೆಸರು ಹೇಳ್ಕೊಂಡಿಲ್ಲ. ಎಲ್ಲಾ ಅಧ್ಯಾಯಗಳಲ್ಲೂ ಕೂಡ ನಾಮಧಾರಕ 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 ಅಂತ ಹೇಳ್ಕೊಂಡು, ಯಾಕಂದ್ರೆ ತಿಳಿದಿರ್ತಕ್ಕಂಥವ್ರು ಯಾರು ಈ ಭೌತಿಕವಾಗಿರ್ತಕ್ಕಂಥ ಶರೀರನ್ನಾಗ್ಲಿ, ಇರಿಸಿರ್ತಕ್ಕಂಥ ಹೆಸರನ್ನಾಗ್ಲಿ ಹೊರಗಡೆ ಹಾಕೊಳ್ಳೋಕೆ, ಮಹಿಮೆ ಅಂತ ತೋರಿಸ್ಕೊಳ್ಳೋಕೆ ಅವ್ರು ಇಷ್ಟಪಡೋದಿಲ್ಲ. ಹಾಗಾಗಿ ಅವರು ನಾಮಧಾರಕ ಅಂತ ಹೇಳ್ಕೊಂಡ್ಬರ್ತಾರೆ. ನಾಮಧಾರಕ ಅಂದ್ರೆ ಸಮ್ಯಕ್ಸ್ ಅಂತ. ಕೊನೆಯ ಅಧ್ಯಾಯದಲ್ಲಿ ಮಾತ್ರ ಅವ್ರು ಹೇಳ್ತಾರೆ, ವಾಸುದೇವ ಸರಸ್ವತಿ ಏನ್ ಈ ಚರಿತ್ರೆನೆಲ್ಲ ಕೇಳ್ದ ಅಂತ ಸಿದ್ಧಮುನಿ ಕೇಳ್ತಾರೆ. ಅದರಿಂದ ಗೊತ್ತಾಗುತ್ತೆ ನಾಮಧಾರಕನ ಮೂಲ ಹೆಸರು ಏನು, ವಾಸುದೇವ ಸರಸ್ವತಿ. ಇದರಲ್ಲಿ ವಿಷಯಾನ ಪ್ರಮಾಣಿಕೆಯನ್ನ ಹೇಳ್ತಾರೆ. ಅಂದ್ರೆ ಯಾವ ಅಧ್ಯಾಯಗಳಲ್ಲಿ ಏನೇನು ಚರಿತ್ರೆ ಬರುತ್ತೆ ಅಂತಕ್ಕಂಥದ್ದನ್ನೆಲ್ಲ ಹೇಳ್ಕೊಂಡು ಬರ್ತಾರೆ. ಹೀಗೆ ಹೇಳ್ಕೊಂಡು ಬಂದು ಕಡೆಯಲ್ಲಿ ಏನಾಗುತ್ತೆ, ಈ ಚರಿತ್ರೆಯನ್ನ ಎಲ್ಲ ಕೇಳಿರ್ತಕ್ಕಂಥ ನಾಮಧಾರಕಕ್ಕೆ ಅಷ್ಟಸಾತ್ವಿಕ ಭಾವಗಳು ಅಂತ ಉಂಟಾಗುತ್ತೆ. ಅಷ್ಟಸಾತ್ವಿಕ ಭಾವಗಳು ಅಂದ್ರೆ ಏನು ಅಂತಂದ್ರೆ ನೋಡಿ, ಅದನ್ನು ನಾವು ತಿಳ್ಕೊಂಡಿರ್ಬೇಕು. ಗುರುವೇ ಗತಿಯನ್ನು ಮನೆಯುವೆ
ತತ್ವ ಗುರುವಿನ ಪದಕ್ಕಿಂತ ಪರಪೆರದೊಂದು ಗಣವೇ ಹೇಳ್ಪೆರದೊಂದು ಗಣವೇ ಗುರು ಗತಿಯನ್ನು ಮನವೇ. ಈ ಕೀರ್ತನ ನಾವೆಲ್ಲ ಕೇಳ್ತೀವಿ. ನಮ್ಮ ಜೀವನದ ಗುರುವೇ ಗುರು ಆಗಿರಬೇಕು ಅಂತ ಹೇಳ್ಕೊಂಡು ಪುರಂದರದಾಸರು ಹೇಳ್ತಾರೆ, ಕೊರಳದ ಮಾಲೆಯ ಕಲಿಸಿದರೇನು, ಕರದಲ್ಲಿ ಜಪಮಣಿ ಎಣಿಸಿದರೇನು, ಮರುಳನಂತೆ ಅಂದ್ರೆ ಹುಚ್ಚರಂತೆ ಅಂತ, ಮರುಳನಂತೆ ಶರೀರಕ್ಕೆ ನೇಮ ಬಳಿದುಕೊಂಡು ತಿರುಗಿದರೇನು, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿಯೇ ಅಂತ. ನಮ್ಗೆ ಮೋಕ್ಷ ಬೇಕು ಅಂದ್ರೆ ಗುರುವಿನ ಗುಲಾಮ ಆಗ್ಬೇಕು. ಈ ನಾಮಧಾರನಿಗೆ ಅಷ್ಟಸಾತ್ವಿಕಗಳ ಭಾವಗಳು ಉಂಟಾಗುತ್ತೆ. ಅಷ್ಟಸಾತ್ವಿಕ ಭಾವಗಳು ಉಂಟಾಗ್ಬಿಟ್ಟು ಸಮಾಧಿಸ್ಥನಾಗುತ್ತದೆ. ಅರ್ಧ ಕಣ್ಣನ್ನ ಮುಚ್ಚಿದವನಾಗಿ ಸಮಾಧಿಸ್ಥನಾಗುತ್ತದೆ. ಅಷ್ಟಸಾತ್ವಿಕ ಭಾವಗಳು ಯಾವ್ದು ಅಂತಂದ್ರೆ ನಾಮಾಸಕ್ತಿ. ನೋಡಿ, ಇದನ್ನೆಲ್ಲ ನಾವು ಬೆಳೆಸ್ಕೋಬೇಕು. ನಮ್ಮ ಜೀವನದಲ್ಲಿ ನಾವು ಬೆಳೆಸ್ಕೊಂಡ್ರೆ ಇದನ್ನ ಅಷ್ಟಸಾತ್ವಿಕ ಭಾವಗಳು ಅಂತ ಕರೀತಾರೆ. ನಾಮಾಸಕ್ತಿ ಅಂದ್ರೆ ಭಗವಂತನ ನಾಮದಲ್ಲಿ ಅಪಾರವಾಗಿರ್ತಕ್ಕಂಥ ರುಚಿ. ಆ ನಾಮ ಒಂದು ಹೇಳ್ತಾ ಇರೋದ್ರಲ್ಲೇ ನಮಗೆ ಒಂದು ರುಚಿ ಇರ್ತಕ್ಕಂಥದ್ದು. ಶ್ರೀರಾಮ ನೀನಾಮ ಎಂತೋ ರುಚಿರ, ಓ ರಾಮ ನೀನಾಮ ಎಂತೋ ರುಚಿರ ಅಂತ ಭಜನೆ ಮಾಡ್ತಾ ಇದ್ದಂತೆ ಯಾರು ಕೇಳಿರ್ತಾರೆ ಇದ್ದವರು ಕೇಳಿದ್ರೆ, ಓ ರಾಮನ ನಾಮಕ್ಕೆ ಈ ನಾಮ ಅನ್ಕೊಂಡಿರ್ತಾರೆ. ರಾಮನ ನಾಮಕ್ಕೆ ಎಷ್ಟು ರುಚಿ ಇದೆಯಾ ಅದನ್ನ ಒಂದ್ಸಲಿ ರುಚಿ ನೋಡ್ಲೇ ಬಿಡ್ಬೇಕು ಅಂತ ಗರ್ಭಗುಡಿಗೆ ಬಿಟ್ಟಿರ್ತಾರೆ. ಆಚರಣೆ ಯಾವ ಗರ್ಭಗುಡಿಗೆ ಬಂದಿದ್ಯಾ ಅಲ್ಲ, ರಾಮನ ನಾಮ ಅಷ್ಟು ರುಚಿ ರುಚಿ ಅಂತ ಹೇಳ್ತಾರಲ್ಲ, ಒಂದ್ಸಲಿ ನಾಕಿ ನೋಡೋಣ ಅಂತ ಹೇಳ್ತಾರೆ. ಅದನ್ನ ಕೆಲಸ ಮಾಡಿ ಆಚೆ ಹೋಗಾ ಅಂದ್ರೆ ಶ್ರೀರಾಮ ನೀನಾಮ ಬೇಕಿ ರುಚಿರ ಅಂತ. ಅಂದ್ರೆ ಆ ನಾಮದಲ್ಲಿ ರುಚಿ, ಅದು ಭಜನೆ ಮಾಡ್ತಾ ಮಾಡ್ತಾ ಹಾಡ್ತಾ ಹಾಡ್ತಾ ನಮ್ಗೆ ಆ ನಾಮದಲ್ಲಿ ರುಚಿ ಬಂದ್ಬಿಡುತ್ತೆ. ಯಾರಿಗೋ ನಾಲ್ಕೆಗೆ ಕಾಯಿಲೆ ಬಂದ್ಬಿಟ್ಟಿದ್ದು ರುಚಿನೇ ಗೊತ್ತಾಗ್ತಾ ಇರ್ಲಿಲ್ಲ. ವೈಬ್ರೇಟ್ ಮಾಡೋದಂತೆ ಕಲಸಕ್ಕರೆ ಕೊಡ್ತಾರೆ. ಅಪ್ಪ ಇದನ್ನ ಚಪ್ಪರಿಸ್ತಾ ಇದ್ದು ನಿನಗೆ ಈ ಕಲಸಕ್ಕರೆಯ ಒಂದು ರುಚಿ ಇರ್ತಕ್ಕಂಥದ್ದು ಕಾಯಿಲೆ ವಾಸಿ ಗೊತ್ತಾಗುತ್ತೆ. ಆವಾಗ ಏನಾಗುತ್ತೆ, ಗುರುವಾಗ್ಲೇ ನೀರಿರೋದಿಲ್ಲ, ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಕಲಸಕ್ಕರೆ ಇಟ್ಕೊಂಡು ಚಪ್ಪರಿಸೋದು ಶುರು ಮಾಡ್ತಾರೆ. ಮೊದಲು ಒಂದು ಚಪ್ಪರಿಸ್ತಾ ಏನಂದ್ರೆ ಏನು ರುಚಿ ಕಾಣ್ತಾ ಇಲ್ಲ, ಯಾವ್ದು ಸೆಲೆಕ್ಟ್ಕೊಂಡೋಗಿತ್ತು ರುಚಿನೇ ಕಾಣ್ತಾ ಇಲ್ಲ. ಚಪ್ಪರಿಸಿ 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 ಕಾಯಿಲೆ ವಾಸಿ ಆಗ್ತಾ ಹೇಗೆ ಕಾಯಿಲೆ ವಾಸಿ ಆಗ್ತಾ ಬಂದು ಅವಾಗ ಏನಾಯ್ತು, ಆ ಕಲಸಕ್ಕರೆ ರುಚಿ ಗೊತ್ತಾಗ್ತಾ ಏನು ರುಚಿ ಇದೆ ಅಂತ ನಮ್ಗೆ ನಮಗೆ ಗೌರವ ಆಗ್ತಕ್ಕಂಥದ್ದು ಹೊತ್ಕೊಂಡ್ಬಿಟ್ಟಿದೆ. ನಾವು ರುಚಿ ಕಾಣೋದಿಲ್ಲ. ಏನ್ ರುಚಿ ಇದೆ, ಅಧಿಕ ರುಚಿನೇ ಇಲ್ವಲ್ಲ. ಯಾವಾಗ ಗೌರವ ಕಡಿಮೆ ಆಗ್ತಾ ಬಂದಿದೆ, ನಾವು ಜಪ ಮಾಡಿ ಮಾಡಿ ಆವಾಗ ನಮಗೆ ನಾವು ರುಚಿ ಮೊದಲನೇ ಸಾತ್ವಿಕ ಭಾವ. ನಾಲ್ಕನೇ ಸಾತ್ವಿಕ ಭಾವ ಏನಂದ್ರೆ ಮೈ ಮರೆತು ಬಿಡೋದು. ಯಾರಾದ್ರೂ ಭಗವಂತನ ವಿಚಾರ ಎತ್ತಿದ್ರೆ ಸಾಕು, ತನ್ನ ಕುಟುಂಬನ, ತನ್ನ ಊರು, ತನ್ನ ಹೆಸರು ಎಲ್ಲದನ್ನೂ ಮರ್ತೋಗ್ಬಿಡ್ತಾನೆ. ಎಲ್ಲ ಮರ್ತೋಗಿ ಭಗವಂತನ ಕೀರ್ತನೆಯಲ್ಲಿ ಭಗವಂತನ ಹಾಡೋದ್ರಲ್ಲಿ ಅಂತ ಹೇಳುತ್ತೆ ಭಗವದ್ಗೀತೆ 18ನೇ ಅಧ್ಯಾಯ. ಅಂದ್ರೆ ನನ್ನ ಬಗ್ಗೆ ಹೇಳೋದ್ರಲ್ಲಿ ಈ ತರ ವೈವಿಧ್ಯತೆ ಪ್ರೇಮಾಶ್ರುಧಾರೆ ದೊರೀತಕ್ಕಂಥದ್ದು. ರಾಮ ಕೃಷ್ಣ ಗೋವಿಂದ ಅಂತ ಭಗವಂತನ ನಾಮ ಹೇಳೋಷ್ಟೊತ್ತಿಗೆನೆ ಕಣ್ಣಲ್ಲಿ ಆ ಪ್ರೇಮಾಶ್ರುಧಾರೆಗಳು ಸುರಿಯೋದಕ್ಕೆ ಶುರು ಮಾಡುತ್ತೆ. ಇದು ಒಂದು ಸಾತ್ವಿಕ ಭಾವ. ಇದನ್ನ ನಾರದರು ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ. ಈ ತರ ಪ್ರೇಮಾಶ್ರು ಏನನ್ನ ಸುರಿದ್ರೆ ಆತ ತನ್ನ ಕುಲಾನ್ನೇ ಮತ್ತು ಪರಿಸರಗಳನ್ನೇ ಪವಿತ್ರವನ್ನಾಗಿ ಮಾಡಾಕ್ಬಿಡ್ತಾರಂತೆ. ಇದು ಒಂದು ಸಾತ್ವಿಕ ಭಾವ. ಶ್ರೀರಾಮ ಕೃಷ್ಣರು ಕೂಡ ವಚನಮಯದಲ್ಲಿ ಹೇಳ್ತಾರೆ, ಯಾವಾಗ ರಾಮ ಕೃಷ್ಣ ಕಾಳಿ ಅಂತ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಿದ ತಕ್ಷಣ ಕಂಠ ಗದ್ಗದಿತವಾಗುತ್ತೆ, ಮೈ ರೋಮಾಂಚನ ಆಗುತ್ತೆ, ಕಣ್ಣಲ್ಲಿ ಅಶ್ರುಧಾರ ಬರುತ್ತೆ. ಅವರು ಸಂಧ್ಯಾವಂದನಾದ ಕರ್ಮಗಳಿಂದ ಏನು ಅಂದ್ರೆ ಕರ್ಮನ ಬಿಡೋದಕ್ಕೆ ನೀನು ಆ ಒಂದು ಪುಸ್ತಕದಿಂದ ಮುಗಿಬಿಟ್ಟಿದ್ಯಾ ಅಂತ ಅಚಂಚಲ ಶ್ರದ್ಧೆ. ಯಾರು ಹೇಳಿದ್ರು ಕೂಡ ಕೇಳೋದಿಲ್ಲ. ಅಚಂಚಲವಾದ ಭಗವಂತನ ವಿಷಯಕ್ಕೆ ಶ್ರದ್ಧೆ, ಭಗವಂತ ಇದ್ದಾನೆ ಅಂತಕ್ಕಂಥ ಒಂದು ನಂಬಿಕೆ, ಭಗವಂತನ ಸ್ವಾತಂತ್ರ್ಯದ ಒಪ್ಪಿಕೊಳ್ಳುತ್ತದೆ. ಅದರಲ್ಲಿ ನಾನು ಒಂದು ದಾಸ
ಕೊಡ್ತೀನಿ, ಅವ್ನು ಇದ್ದಂಗೆ ಇರ್ತೀನಿ, ಅವ್ನು ಕರ್ನಾಟಕ ಹೋಗ್ತೀನಿ. ಇದು ಅವನಲ್ಲಿ ಸ್ವಾತಂತ್ರ್ಯ ಭಾವ, ನಮ್ಮಲ್ಲಿ ಸ್ವಾತಂತ್ರ್ಯ ಭಾವ. ನಾನು ಅವನಿಗೆ ಒಳಪಟ್ಟಿರ್ತಕ್ಕಂಥವ್ರು, ನಾನು ಒಂದು ದಾಸ ಆಗಿರ್ತಕ್ಕಂಥದ್ದು. ಆದರೆ ಭಕ್ತನ ಮಾರ್ಗದರ್ಶನವನ್ನು ಒಪ್ಪಿಕೊಳ್ಳುವುದು, ರಕ್ಷಿಸಿಯೇ ರಕ್ಷಿಸುವುದೆಂಬ ನಂಬಿಕೆ ಎಷ್ಟೇ ಕಷ್ಟ ಬರಲಿ, ಏನೇ ಆಪತ್ತಿರಲಿ, ಎಂಥ ಅವಘಡಗಳು ವಾಸುದೇವ ಸರಸ್ವತಿ ಅವರೇ ನಾಮಧಾರಕರು. ಹೀಗೆ ಸಿದ್ಧರು ನಾಮಧಾರಕರಿಗೆ ಈ ಒಂದು ಗುರುಚರಿತ್ರೆಯನ್ನ ತಿಳಿ ಹೇಳಲು ಅಂತಕ್ಕಂಥ ಒಂದು 51ನೇ ಅಧ್ಯಾಯ ಸಂಪೂರ್ಣ ಆಗುತ್ತೆ. 52ನೇ ಅಧ್ಯಾಯ ಆದಿ ಬ್ರಹ್ಮನೇ